ನನ್ನ ಕಣ್ಣೀರಿಗೆ ಕಾರಣ. ಸೊ ಇವಾಗ ಫೈನಲ್ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಕುರ್ಸಿ ಕೈಗಚ್ಚು ನನ್ನ ಕಡೆ ಹೊಳ್ಚಿನ ಇಲ್ಲಿ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಬ್ಲಾಗ್ಸ್. ಏನು ನನ್ನ ಫೇಸ್ ಈ ಥರ ಇದೆ ಅಂತ ನೋಡ್ತಿದ್ದೀರಾ, ಏನು ಅಂತ ಸ್ವಲ್ಪದಲ್ಲೇ ಗೊತ್ತಾಗುತ್ತೆ. ಸೊ ಇಲ್ಲಿ ಬೆಳಗ್ಗೆ ಇವಾಗ ಟೈಮ್ ಎಷ್ಟು ಅಂದರೆ 6:15. ಸೊ ಇಷ್ಟೊತ್ತಿಗೆ ಇವಾಗೆಲ್ಲ ಅಡಿಗೆ ರೆಡಿ ಆಗ್ತಿದೆ. ಇದೇನೋ ಸಾಂಬಾರಿಗೆ ಇದೇನೋ ಕಾಳೆಣ್ಣೆ ಹಾಕಿದ್ದಾರೆ. ಈ ಪಾತ್ರೆಯಲ್ಲೇನೋ ನಡೀತಿದೆ. ಇಲ್ಲಿ ಬೆಳಗ್ಗೆ ಟೀ ಪ್ರೋಗ್ರಾಮ್ ನಡೀತಿದೆ. ಆ್ಯಂಡ್ ನಾವೇನು ಕೆಲಸ ಮಾಡ್ತಿದ್ದೀವಿ ಅಂದರೆ, ನನ್ನ ಕಣ್ಣೀರಿಗೆ ಕಾರಣ ಏನು ಗೊತ್ತಾ, ಈ ಈರುಳ್ಳಿ ಕಟ್ ಮಾಡ್ತಿದ್ದೀನಿ ನಾನು. ಸೊ ಏನು ಮಾಡ್ತೀನಿ ಅಂತ, ಇವತ್ತೇನು ದಿನ ಅಂತ ಹೇಳೋಣ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕ ಏನೋ ಮಾಡ್ತಿದ್ದಾರೆ. ಶಿ ಸೋ ಸಾಯ್ ಗರ್ಲ್ ಅಷ್ಟೇ. ಇವಾಗ ಈರುಳ್ಳಿ ಕಟ್ ಮಾಡಿ ಸಿಗೋಣ ನಿಮಗೆ. ಇಲ್ಲಿ ಮೇಡಮ್ ಅವ್ರದ್ದು ಕೆಲಸ ನಡೆದಿದೆ. ನಮ್ಮ ಅಕ್ಕಂಗೆ ಅದು ಸರಿ, ನಾನು ಈರುಳ್ಳಿ ಕಟ್ ಮಾಡೋದು ರೆಕಾರ್ಡ್ ಮಾಡು ಅಂತ ಮಾಡಿಸ್ಕೊತಿದ್ದೀನಿ. ಇಲ್ಲಿ ಇದೆಲ್ಲ BTS. ಇಷ್ಟೆಲ್ಲ ಕಟ್ ಮಾಡಿದಾಳೆ. ಮೂವಲ್ಲಿ ಒಳಗು ಮನೆ ತೋರ್ಸ ನೀನು ಮುಸುಡಿನ ನೋಡಿ ಗೈಸ್, ರೆಸ್ಪೆಕ್ಟೇ ಇಲ್ಲ, ಬರೀ ಅನ್ರೆಸ್ಪೆಕ್ಟ್ ಮನೇಲಿ ನನಗೆ. ನಡೀಲಿ ಕೆಲಸ. ಸೊ ಇವಾಗ ಫೈನಲ್ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಕುರ್ಸಿ ಇಲಾಂಟಿ ಏನೇನೋ ತರ್ತಿದ್ದಾರೆ. ಅರಿಶಿನ, ಹಾಲು, ತುಪ್ಪ. ನನ್ನ ಮಗ ಇಲ್ಲಿ ರೆಡಿಯಾಗಿದ್ದಾನೆ. ಶೋನು ನೀನೇನು ಮಾಡ್ತಿ? ಶೋನು ಚಿಕ್ಕಿಗೆ ಏನು ಮಾಡ್ತೀನಿ ನೀನು? ನೀರು ಇದು ಎಲ್ಲಿನ ಕೊಡಲೆ? ಇದೆಲ್ಲ ರೆಡಿಯಾಗಿದೆ. ಅಮ್ಮು ಮುಟ್ಬೇಡ. ನೋ ಡೋಂಟ್ ಟಚ್. ನಿಮಗೆ ಇಲ್ಲಿ ಏನು ನಡೀತಿದೆ, ಇವತ್ತೇನು ಸ್ಪೆಷಲ್ ಇದೆ, ನನಗೆ ಯಾಕೆ ಈ ಥರ ಅರ್ಶಿನ ಹಚ್ತಿದ್ದಾರೆ ಅಂತ ನಿಮಗೆ ಹೇಳಿಲ್ವಲ್ಲ. ಸೊ ಇವಾಗ ಹೇಳ್ತೀನಿ ನೋಡಿ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನಾನು ಹೇಳಿರೋ ಥರ ಐ ಆಮ್ ಪ್ರೆಗ್ನೆಂಟ್. ಸೊ ನಮ್ಮ ಊರ ಕಡೆ ಹೆಂಗೆ ಮಾಡ್ತಾರೆ ಅಂದರೆ, ಎಸ್ಪೆಷಲಿ ನಾರ್ತ್ ಕರ್ನಾಟಕ ಸೈಡು 3 months ಕಂಪ್ಲೀಟ್ ಆದಮೇಲೆ ಕಳ್ಕುಪ್ಸ ಅಂತ ಮಾಡ್ತೀವಿ. ಸೊ ಅಲ್ಲಿ ತನಕ ಹೇಗೆ ಅದು ಅವತ್ತಿನ ದಿನ ಹೇಗೆ ಮಾಡ್ತಾರೆ ಅಂದರೆ, ಅರಿಶಿನ 5 ಜನ ಮುತ್ತೈದೆಯರು ಅರಿಶಿನ ಹಚ್ಚಿ ಆರತಿ ಮಾಡಿ, ಹಾಗೆ ತಲೆಗೆ ಎಣ್ಣೆ, ಹಾಲು ತುಪ್ಪ ಹಾಕಿ ತಲೆ ಸ್ನಾನ ಮಾಡಿಸ್ತಾರೆ. 3 months ಆದಮೇಲೆ ಮತ್ತು 4 months ಒಳಗಡೆ ಈ ಶಾಸ್ತ್ರ ಮಾಡಬೇಕಂತೆ. ಸೊ ಆವಾಗ ಈ ಥರ ಎಲ್ಲ ಬೆಳಗ್ಗೆ ಈ ಥರ ಎಲ್ಲ ಶಾಸ್ತ್ರ ಮುಗಿಸಿ, ಆಮೇಲೆ ಮಧ್ಯಾಹ್ನಕ್ಕೆ ಕ್ಲೋಸ್ ರಿಲೇಟಿವ್ಸ್ ಎಲ್ಲರೂ ಗ್ಯಾದರ್ ಮಾಡಿಬಿಟ್ಟು ಊಟಕ್ಕೆ ಹಾಕಿಸ್ತೀವಿ. ಜಲ್ದಿ ನೀವು ವಿಡಿಯೋ ಮಾಡಾತತಿ ಮೆಲ್ಲಗೆ ಹಚ್ಚು. ಕೈಗಚ್ಚು ನನ್ನ ಕಡೆ ಹೊಳ್ಚಿನ ಇಲ್ಲಿ ಕಾಲ್ಗಚ್ಚು ಹಚ್ಚು. ಮ್ಯಾಲೆ ಅಷ್ಟು ಇವಾಗ ಸ್ನಾನ ಎಲ್ಲ ಆದಮೇಲೆ ಬಳೆ ಶಾಸ್ತ್ರ ಇರುತ್ತೆ. ಬಳೆ ಶಾಸ್ತ್ರದಲ್ಲಿ ಹಿಂಗಂದರೆ ಹಸಿರು ಬಳೆ ಹಾಕ್ತೀವಿ. ಆ್ಯಂಡ್ ಆಲ್ಸೋ ಒನ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದರೆ, ಇಲ್ಲಿ 3 months ಕಂಪ್ಲೀಟ್ ಆಗೋ ತನಕ ನಮ್ಮೂರ ಕಡೆ ಹೊಸ ಬಟ್ಟೆಗಳನ್ನಾಗಲಿ ಹೊಸ ಬಳೆಗಳನ್ನಾಗಲಿ ಏನೂ ಹಾಕಂಗಿಲ್ಲ. ಸೊ ಇವತ್ತಿನ ದಿನ ಅದೇನು ಫಂಕ್ಷನ್ ಮಾಡ್ತಾರಲ್ಲ, ಅವತ್ತಿಂದನೇ ಹೊಸದೇನಾದರೂ ಹಾಕ್ಕೋಬೋದು ನಾವು. ಸೊ ಇವಾಗ ಬಳೆ ಪೂಜೆ ಮಾಡಿ ನಮ್ಮಮ್ಮ ಬಳೆ ತೊಳಿಸ್ತಾರೆ. ಈ ಶಾಸ್ತ್ರಕ್ಕೆ ಹೆಂಗೆ ಅಂದರೆ, ಹಸಿರು ಬಳೆನೇ ಹಾಕಬೇಕು ನಾವು, ಬೇರೆ ಹಾಕಂಗಿಲ್ಲ. ಸೊ ಬಟ್ ನಾನಿಲ್ಲಿ ನನ್ನ ಸೀರೆ ಮ್ಯಾಚಿಂಗ್ ಆಗಲಿ ಅಂತ ಸಿಲ್ಕ್ ಥ್ರೆಡ್ನ ಹಸಿರು ಬಳೆಗೇ ಡಿಸೈನ್ ಮಾಡಿದ್ದೀನಿ ನಾನು. ಇದು ಬಳೆ ಶಾಸ್ತ್ರ ಎಲ್ಲ ಆದಮೇಲೆ ಇಲ್ಲಿ ಸ್ವಾಮಿಗಳನ್ನ ಮನೆ ಕರೆದು ಅವ್ರ ಪಾದ ಪೂಜೆ ಮಾಡಬೇಕು. ಇದನ್ನು ನಾವು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಸ್ವಾಮಿಯರನ್ನ ಪಡ್ಕೊಳೋದು ಅಂತ ಹೇಳ್ತೀವಿ. ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಸಾರಿ. ಸೌತ್ ಕರ್ನಾಟಕ ಅಲ್ಲಿ ಯಾವ ಥರ ಮೆನ್ಷನ್ ಮಾಡ್ತಾರೆ ಈ ಪ್ರೊಸೀಜರ್ನ. ಅವರನ್ನು ಪೂಜೆ ಮಾಡಿ, ಹಾಗೆ ಅವ್ರ ಪಾದ ಪೂಜೆ ಇರುತ್ತಲ್ಲ, ಅದೇನು ನೀರು ಬಂದಿರುತ್ತಲ್ಲ ಪಾದೋದಕ ಅಂತ ಮನೆಯಲ್ಲಿರೋ ಎಲ್ಲರೂ ಅದನ್ನು ಸೇವಿಸ್ತೀವಿ. ಪೂಜೆ ಎಲ್ಲ ಆದಮೇಲೆ ಮಂಗಳಾರತಿ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಇಲ್ಲಿ ಫಸ್ಟ್ ನಾವು ಸ್ವಾಮಿಗಳು ಬಂದಿರ್ತಾರಲ್ಲ ಅವ್ರಿಗೆ ಅನ್ನಪ್ರಸಾದ ಕೊಡಬೇಕು.
ಈ ಥರ ಅಡ್ಡ ಬಿದ್ದು ಅವ್ರಿಗೆ ಊಟ ಮಾಡಿ ಸ್ವಾಮಿಗಳೇ ಅಂತ ನಮಸ್ಕಾರ ಮಾಡಿ ಹೇಳಬೇಕು. ಆಮೇಲೆ ಅವರು ಆಹಾರ ಸ್ವೀಕರಿಸ್ತಾರೆ. ನೆಕ್ಸ್ಟ್ ಇಲ್ಲಿ ಹಾಸಿಗೆ ಅಂತ ಹಾಸಿ ಯಾರು ಗರ್ಭಿಣಿಯರು ಇರ್ತಾರಲ್ಲ ಅವ್ರಿಗೆ ಉಡಿ ತುಂಬ ಶಾಸ್ತ್ರ ನಡೆಯುತ್ತೆ. ಆ್ಯಕ್ಚುಲಿ ಇದು ರಾಹುಕಾಲದ ಒಳಗಡೆನೇ ಆಗಬೇಕಾಗಿತ್ತು. ಸೊ ಇನ್ನೇನು 5 ನಿಮಿಷ ಅಷ್ಟೇ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ಊಟ ಮಾಡ್ತಿದ್ರು, ನಾವು ಪಕ್ಕದಲ್ಲಿ ದೇವ್ರ ಎದುರುಗಡೆ ಉಡಿ ತುಂಬ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಮ್ಮ ಅಕ್ಕ ಹಾಕ್ತಿದ್ದಾಳಲ್ಲ, ಇದು ಗೋಧಿ ಸರ. ಆ್ಯಕ್ಚುಲಿ ಗೋಧಿನ ನೀರಲ್ಲಿ ನೆನೆ ಹಾಕಿ ಒಂದು 5 to 6 hours ಅದರಲ್ಲಿ ಸರ ಮಾಡಿರ್ತೀವಿ. ಅದನ್ನು ಆ್ಯಕ್ಚುಲಿ ಸೀಮಂತ ಟೈಮಲ್ಲಿ ಕೊಡ್ತೀವಿ, ಅಂದರೆ 7 months ಇಲ್ಲ 8 monthsಗೆ ಯಾವ ಥರ ಮಾಡ್ತಾರಲ್ಲ ಅವಾಗ. ಬಟ್ ಇಲ್ಲಿ ಕಿರಣ್ ಅವ್ರ ಮನೆ ಹತ್ರ ಆ ಪದ್ಧತಿ ಇರಲಿಲ್ಲ. ಸೊ ಅದಕ್ಕೆ ನಮ್ಮ ಮನೇಲೇ ಇದನ್ನು ಮಾಡ್ತಿರೋದ್ರಿಂದ ಇವಾಗಲೇ ಅದು ಸರ ಹಾಕ್ತಿದ್ವಿ. ಇದು ಆ್ಯಕ್ಚುಲಿ ಏನು ಮಾಡಬೇಕು ಅಂದರೆ ಮಗು ಆದಮೇಲೆ ಆ ಗೋಧಿಯಿಂದ ಪಾಯಸ ಮಾಡಿಬಿಟ್ಟು ತಿನ್ನಬೇಕಂತೆ. ಸೊ ಅಲ್ಲಿ ತನಕ ಅದನ್ನು ಪ್ರಿಸರ್ವ್ ಮಾಡಬೇಕು. ಇದನ್ನು ಗೋಧಿ ಅದೇನು ಸರ ಹೇಳಿದ್ನಲ್ಲ ಈ ಥರ ಮಾಡಬೇಕು. ಆ್ಯಕ್ಚುಲಿ ಹಿಂದಿನ ದಿನವೇ ಮಾಡಿಟ್ಟಿತ್ತು. ರಾತ್ರಿ 10:30 11 ಗಂಟೆ ಆಗಿತ್ತು. ನಮ್ಮ ಅಕ್ಕ ನೋಡಿ ಪೋಣಿಸ್ತಾ ಮಾಡ್ತಿದ್ದಾಳೆ ಗೋಧಿ ಸರನ. ಅವಳು ಫುಲ್ ನಿದ್ದೆ ಬರ್ತಿತ್ತು, ಬಟ್ ಮಾಡಲೇಬೇಕಲ್ಲ ಅಂತ ಮಾಡ್ತಿದ್ದಾಳೆ. ಆಮೇಲೆ ಇಲ್ಲಿ ಉಡಿ ತುಂಬಿದ್ಮೇಲೆ ಇಲ್ಲಿ ದಂಡಿ ಅಂತ ಹಾಕ್ತೀವಿ. ಇದನ್ನು ಫಸ್ಟು 5 ಜನ ಮುತ್ತೈದೆಯರಿಗೆ ತಲೆಗೆ ಹಾಗೆ ತಾಗಿಸಿ ಆಮೇಲೆ ನನಗೆ ಹಾಕ್ತಾರೆ. ಶರಶತ್ರಾಹ ಶರೈರಂಗೇ ಶುಷ್ಟವಾಗಂ ಸೃಷ್ಟನೋಭೆ ವಶೇ ಮತಿ ವಿಶ್ವಮಿದಾಯೋ ದೀರ್ಘಮಾಯೋ ಉತ್ತರಾಭಿವೃದ್ಧಿಸ್ತೋ ಸದಾಸ್ತೋ ಉತ್ತರ ದೀರ್ಘ ಸುಮಂಗಲಿ ಭವತ್ಸಾಸ್ತು. ಓಕೆ, ಇವಾಗ ಸಂಜೆ ಎಲ್ಲ ಫಂಕ್ಷನ್ ಎಲ್ಲ ಮುಗೀತು. ಆ್ಯಂಡ್ ಆಫ್ಟರ್ ಇಲ್ಲಿ ಕೂತೆಲ್ಲ ಮೀಟಿಂಗ್ ಮಾಡ್ತಿದ್ದಾರೆ. ಲೇಡೀಸ್ ಮೀಟಿಂಗ್ ಇಸ್ ಗೋಯಿಂಗ್ ಆನ್. ಪಾಪ ನಮ್ಮ ಅಪ್ಪಾಜಿ ಒಬ್ಬರೇ ಕೂತಿದ್ದಾರೆ ಇಲ್ಲಿ, ಏನು ಮಾಡಬೇಕು ಅಂತ. ಇಲ್ಲೊಬ್ರು ಕ್ಯಾಂಡಿಡೇಟ್ ಬಂದಿದ್ದಾರೆ, ವೇಸ್ಟ್ ಫೆಲೋ. ಎಲ್ಲ ಮುಗಿದ್ಮೇಲೆ ಬಂದಿದ್ದಾರೆ. ಐ ಡೋಂಟ್ ನೋ ಏನಕ್ಕೆ ಬಂದಿದ್ದಾರೆ ಅಂತ. ಸೊ ಇವಾಗ ಆಚೆ ಬೇಗ ಕಳಿಸ್ಬೇಕು ಅಂತ ಇಲ್ಲಿ ಬಾಗ್ಲ ಹತ್ರನೇ ಕೂರಿಸಿದ್ದೀವಿ.